ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವಾಯಿಂದ. ಸೊ PCB ಮಕ್ಕಳು ನೀಟ್ಗೆ ತಯಾರಿ ಮಾಡ್ತಾ ಇರ, ಬಟ್ ನೀಟ್ ನನ್ ಕಷ್ಟ ಆಗ್ತಿದೆ, ನನಗೆ ಮತ್ತೆ ಹೆಲ್ತ್ ಸೆಕ್ಟರ್ಲೆ ಕೆಲಸ ಮಾಡ್ಬೇಕಂದ್ರೆ ಒಂದು ಕೆಲವು ಕೋರ್ಸಸ್ ಹೇಳ್ತೀನಿ, ಇದನ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ, ಮತ್ತೆ ಬರ್ದಿಟ್ಕೊಳ್ಳಿ, ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ ಯಾರಾದ್ರೂ ಬಯಾಲಜಿ ಸ್ಟೂಡೆಂಟ್ ಇದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಈ ಎಲ್ಲಾ ಸಬ್ಜೆಕ್ಟ್ಸ್ ತುಂಬಾ ಒಳ್ಳೇದು ಮತ್ತೆ ಜಾಬ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಇದನ್ನು ಓದ್ರೆ ನಿಮ್ಗೆ ನಿಜ ಚೆನ್ನಾಗಿ ನೀವು ಹೆಲ್ತ್ ಸೆಕ್ಟರ್ ಕೆಲಸ ಮಾಡೋದು, ಒಳ್ಳೆ ಸಂಬಳ ಕೂಡ ದುಡಿಬೋದು. ಫಸ್ಟ್ಗೆ ನೀವು BSc ನರ್ಸಿಂಗ್ ಓದ್ಬೋದು. ಯಾರಾದ್ರೂ ನೀವು ಫಾರಿನ್ ಹೋಗಿ ಸೆಟ್ಲ್ ಆಗ್ಬೇಕಂತಿದ್ರೆ BSc ನರ್ಸಿಂಗ್ ಇಸ್ ಎ ವೆರಿ ಗುಡ್ ಆಪ್ಷನ್. ನಿಮ್ಗೆ ಅಬ್ರಾಡ್ ಅಲ್ಲಿ ತುಂಬಾ ಒಳ್ಳೆ ಸಂಬಳ ಸಿಗುತ್ತೆ. ಮತ್ತೆ BSc ನರ್ಸಿಂಗ್ ನೀವು ಮಾಡ್ಬೇಕಾದ್ರೆ ಯಾವ್ದಾದ್ರು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ನಿಮ್ಗೆ ಕ್ಲಿನಿಕಲ್ ಎಕ್ಸ್ಪರ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ D ಫಾರ್ಮಾ ಮತ್ತೆ B ಫಾರ್ಮಾ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇದೆ, D ಫಾರ್ಮಾ ಮಾಡ್ಲಾ B ಫಾರ್ಮಾ ಮಾಡ್ಲಾ ಅಂತ. ಡಿಪ್ಲೊಮಾ ಫಾರ್ಮಸಿ +2 ಸೈನ್ಸ್ ಆದ್ಮೇಲೆ 2 ವರ್ಷ ಕೋರ್ಸ್ ಆಗಿರುತ್ತೆ. ಬ್ಯಾಚುಲರ್ ಆಫ್ ಫಾರ್ಮಸಿ ಅಂದ್ರೆ B ಫಾರ್ಮಾ ಇದು +2 ಸೈನ್ಸ್ ಆದ್ಮೇಲೆ 4 ವರ್ಷ ಕೋರ್ಸ್ ಆಗುತ್ತೆ. ನೀವು ತುಂಬಾ ನಮಗೆ ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಕಷ್ಟ ಇದೆ, ನನಗೆ ಅರ್ಜೆಂಟಾಗಿ ಕೆಲಸಕ್ಕೆ ಸೇರ್ಕೊಬೇಕು, ನಂಗೆ ಯಾವ್ದೋ ಒಂದೊಳ್ಳೆ ಪ್ರೊಫೆಷನಲ್ ಅಂದರೆ D ಫಾರ್ಮಾ ಮಾಡ್ಕೊಬೋದು. D ಫಾರ್ಮಾ ಮಾಡ್ಕೊಂಡ್ರೆ ನೀವು MR ಕೂಡ ಆಗ್ಬೋದು, ಮತ್ತೆ ನಿಮ್ದೇ ಆಗಿರೋ ಒಂದು ಮೆಡಿಕಲ್ ಶಾಪ್ ಕೂಡ ಇಟ್ಕೊಬೋದು, ಒಂದು ಲೈಸೆನ್ಸ್ ಸಿಗುತ್ತೆ ನಿಮ್ಗೆ ಅದರಿಂದ. ಮತ್ತೆ B ಫಾರ್ಮಾ ಮಾಡಿದ್ರೆ ನೀವು ಯಾವ್ದಾದ್ರು ಫಾರ್ಮಾಸ್ಯೂಟಿಕಲ್ ಕಂಪ್ನಿಯಲ್ಲಿ ಕ್ವಾಲಿಟಿ ಚೆಕಿಂಗ್ ಅಲ್ಲಿ ಇರ್ಬೋದು, ಆಯ್ತಾ, ಇಂಥ ಕಡೆ ಎಲ್ಲ ನಿಮಗೆ ಕೆಲಸ ಸಿಗುತ್ತೆ. ಮತ್ತೆ ಡ್ರಗ್ ಇನ್ಸ್ಪೆಕ್ಟರ್ ಆಗ್ಬೋದು, ಈ ತರ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಮತ್ತೆ BMLT ಅಂತ ಒಂದು ಕೋರ್ಸ್ ಬರುತ್ತೆ. ಇದು BMLT ಅಂದ್ರೆ ಬ್ಯಾಚುಲರ್ ಆಫ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಅಂತ. ಇದು 3 ವರ್ಷ ಕೋರ್ಸ್ ಆಗುತ್ತೆ, 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ಇದ್ರಲ್ಲಿ ಏನಾಗುತ್ತೆ, ನೀವು ಯಾವುದೇ ಒಂದು ಪೇಷಂಟ್ ನ ಅವ್ರಿಗೆ ಒಂದು ಡಯಾಗ್ನೋಸ್ ಮಾಡ್ಬೇಕು, ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಡಯಾಗ್ನೋಸ್ ಮಾಡೋಕೆ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಎಲ್ಲಾ ತರ ಬ್ಲಡ್ ಟೆಸ್ಟ್ ನ ಈ BMLT ಅವರೇ ಮಾಡ್ತಾರೆ. ನೀವು ಒಂದು ಹಾಸ್ಪಿಟಲ್ ಕೂಡ ಕೆಲಸ ಮಾಡಬಹುದು, ಅಥವಾ ನೀವೇ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಕೂಡ ಓಪನ್ ಮಾಡಬಹುದು. ಮತ್ತೆ ಇನ್ನೊಂದು ಕೋರ್ಸ್ ಇದೆ BSc ರೇಡಿಯಾಲಜಿ ಅಥವಾ BMIT ಅಂತ ಹೇಳ್ತೀವಿ. ಇದೇನಂದ್ರೆ ಎಕ್ಸ್ರೇ ಮಾಡೋದು, CT ಸ್ಕ್ಯಾನ್ ಮಾಡೋದು, MRI ಸ್ಕ್ಯಾನ್ ಮಾಡೋದು, ಈ ಕೆಲಸ ಆಗಿರುತ್ತೆ. ಇದು ಕೂಡ ಒಳ್ಳೆ ಕೆಲಸ ಇರುತ್ತೆ. ಇದು ಕೂಡ ನಿಮ್ಗೆ 3 ವರ್ಷ ಕೋರ್ಸ್ ಆಗುತ್ತೆ, 1 ವರ್ಷ ಇಂಟರ್ನ್ಶಿಪ್ ಆಗುತ್ತೆ. ಈ ಕೋರ್ಸ್ ಕೂಡ ನೀವು ಮೆಡಿಕಲ್ ಹಾಸ್ಪಿಟಲ್ ಇರೋ ಕಾಲೇಜಲ್ಲಿ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಕ್ಲಿನಿಕಲ್ ಎಕ್ಸ್ಪೋಸ್ ಚೆನ್ನಾಗಿರುತ್ತೆ, ಜಾಸ್ತಿ ಬೇಗ ನೀವು ಕಲಿಬಹುದು. ಮತ್ತೆ ಇದೆಲ್ಲ ಕೋರ್ಸ್ ಹೆಂಗಂದ್ರೆ ನೀವು ಕೋರ್ಸ್ ಮುಗಿತಿದ್ದಂಗೆ ನಿಮ್ಗೆ ಕೆಲಸ ಸಿಗುತ್ತೆ. ಇದಲ್ದೇ BSc ಎಮರ್ಜೆನ್ಸಿ ಮೆಡಿಸಿನ್ ಟ್ರಾಮಾ ಕೇರ್ ಟೆಕ್ನಾಲಜಿ ಹೊಸ ಕೋರ್ಸ್ ಬಂದಿದೆ. ಈ ಕೋರ್ಸ್ ನೀವು ಎಮರ್ಜೆನ್ಸಿ ಮೆಡಿಸಿನ್ ಅಂದ್ರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಕೆಲಸ ಮಾಡ್ತೀರಾ. ಒಂದು ಪೇಷಂಟು ಯಾವುದೇ ಒಬ್ರು ಪೇಷಂಟ್ ನಿಮ್ಗೆ ಹಾಸ್ಪಿಟಲ್ಗೆ ಬಂದ್ರೆ ಫಸ್ಟ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗೆ ಬರ್ತಾರೆ. ಅಲ್ಲಿ ನೀವು ಒಂದು ಪೇಷಂಟ್ ನ ಬದುಕಿಸೋ ಕಾರ್ಯ ಏನೇನಿರುತ್ತೋ ಅದೆಲ್ಲ ಎಮರ್ಜೆನ್ಸಿ ಮೆಡಿಸಿನ್ ಅವ್ರು ಕೆಲಸ ಮಾಡ್ತಾರೆ. ಈ ಕೆಲಸ ನಿಮ್ಗೆ ಒಳ್ಳೆ ಡಿಮ್ಯಾಂಡ್ ಆಗಿದೆ. ಎಮರ್ಜೆನ್ಸಿ ಮೆಡಿಸಿನ್ ಓದಿರೋರು ICU ಕೂಡ ಕೆಲಸ ಮಾಡಬಹುದು, ಮತ್ತೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಕೂಡ ಕೆಲಸ ಮಾಡಬಹುದು. ಅಸಿಸ್ಟಿಂಗ್ ಸರ್ಜನ್ ಅವ್ರಿಗೂ ಕೂಡ ನೀವು ಅಸಿಸ್ಟ್ ಮಾಡ್ತೀರಾ. ಮತ್ತೆ ಇನ್ನೊಂದು ಕೋರ್ಸ್ ಇದೆ BSc ಅನಸ್ಥಿಷಿಯಾ ಅಂಡ್ OT ಅಂತ ಹೇಳ್ತೀವಿ. ಅಂದ್ರೆ BSc ಅನಸ್ಥಿಷಿಯಾ OT ಅಂದ್ರೆ ಆಪರೇಷನ್ ಥಿಯೇಟರ್ ಅಂತ. ಈ ಒಂದು ಕೋರ್ಸ್ ಅಲ್ಲಿ ಇದು ಕೂಡ 3 ವರ್ಷ ಕೋರ್ಸ್ ಇದೆ, ಮತ್ತೆ 1 ವರ್ಷ ನಿಮ್ಗೆ ಇಂಟರ್ನ್ಶಿಪ್ ಇರುತ್ತೆ. ಇಲ್ಲ ಏನಾಗುತ್ತೆ ಅಂದ್ರೆ OT ಟೆಕ್ನಿಷಿಯನ್ ಆಗಿರ್ತೀರಾ, ಸರ್ಜರಿ ಮಾಡ್ತಾರಲ್ಲ ಸರ್ಜನ್ ಜೊತೆಗೆ ನೀವು ಅಸಿಸ್ಟೆಂಟ್ ಮಾಡ್ತಿರ್ತೀರಾ, ಮತ್ತೆ ಪೇಷಂಟ್ಸ್ಗೆ ಅನಸ್ಥಿಷಿಯಾ ಕೊಡೋದು, ಮತ್ತೆ ಕಂಪ್ಲೀಟ್ ಪ್ರೊಸೀಜರ್ ಅಲ್ಲಿ ನೀವು ಒಂದು ಪಾರ್ಟ್ ಆಗಿರ್ತೀರಾ. ಈ ಕೋರ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಇದು ಕೂಡ ಹೈಲಿ ಡಿಮ್ಯಾಂಡ್ ಆಗಿದೆ. ಮತ್ತೆ ನೀವು ಇನ್ನೊಂದು ಕೋರ್ಸ್ ಏನಾದ್ರು ನನಗೆ ಇಂಜಿನಿಯರಿಂಗ್ ಬೇಕು ಮತ್ತೆ ನನಗೆ ಬಯಾಲಜಿನೂ ಬೇಕು, ಎರಡೂ ಬೇಕಂದ್ರೆ ಬಯೋ ಇನ್ಫಾರ್ಮ್ಯಾಟಿಕ್ಸ್, BTech ಇನ್ ಬಯೋ ಇನ್ಫಾರ್ಮ್ಯಾಟಿಕ್ಸ್, ಇದು ಒಳ್ಳೆ ಕೋರ್ಸ್ ಆಗಿದೆ. ಈ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಹೆಂಗಂದ್ರೆ ಮ್ಯಾಥಮೆಟಿಕ್ಸ್, ಡೇಟಾ ಮತ್ತೆ ಬಯಾಲಜಿ ಎಲ್ಲ ಕಡೆ ಒಂದ್ ಕಡೆ ವೇರ್ ಬಯಾಲಜಿ ಮೀಟ್ಸ್ ಆ ಟೆಕ್ನಾಲಜಿ ಅಂತ ಹೇಳ್ಬೋದು. ಇದು ಹೊಸ ಕೋರ್ಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಕೆಲವು ಕಾಲೇಜುಗಳು ಈ ಕೋರ್ಸಸ್ ಇಲ್ಲ. ಬಯೋ ಇನ್ಫಾರ್ಮ್ಯಾಟಿಕ್ಸ್ ತುಂಬಾ ಡಿಮ್ಯಾಂಡ್ ಇದೆ. DNL ಇರ್ತೀರಾ, ನೀವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೆಲಸ ಮಾಡ್ತೀರಾ, ಮತ್ತೆ ಫಾರ್ಮಾಸ್ಯೂಟಿಕಲ್ ಕಂಪ್ನಿಲಿ ಕೆಲಸ ಮಾಡ್ತೀರಾ, ಹೈ ಡಿಮ್ಯಾಂಡ್ ಪ್ಯಾಕೇಜ್ ಇರುತ್ತೆ. ಸೊ ಬಯಾಲಜಿ ಓದಿವಿ, ಮತ್ತೆ ನನಗೆ ಟೆಕ್ನಿಕಲ್ ಆಗಿ ಕೆಲಸ ಮಾಡಬೇಕು, ಇಂಜಿನಿಯರಿಂಗ್ ಅಲ್ಲಿ ಮಾಡ್ಬೇಕಂದ್ರೆ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಇಸ್ ಅ ವೆರಿ ಗುಡ್ ಆಪ್ಷನ್. ಮತ್ತೆ ಈ ಎಲ್ಲಾ ಸಬ್ಜೆಕ್ಟ್ ನ ಎಲ್ಲಿ ಓದ್ಬೇಕು, ನಾನು ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರೆ ನೀವು ನಮಗೆ ಫೋನ್ ಮಾಡ್ಬೋದು. ಮತ್ತೆ ಇನ್ನೊಂದು ಕೋರ್ಸ್ ಇದೆ BPT ಅಂತ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅಂತ. ಇದು 5 ವರ್ಷ ಕೋರ್ಸ್ ಆಗುತ್ತೆ, 4 ವರ್ಷ ಕೋರ್ಸು, 1 ವರ್ಷ ನಿಮ್ಗೆ ಇಂಟರ್ನ್ಶಿಪ್ ಆಗಿರುತ್ತೆ. ಈ ಕೋರ್ಸು ಕೂಡ ತುಂಬಾ ಚೆನ್ನಾಗಿದೆ. ಯಾರೇ ಒಂದು ಸರ್ಜರಿ ಆದ್ರೆ ಅದಾದ್ಮೇಲೆ ಅವ್ರು ಹೋಗೋದು ಫಿಸಿಯೋಥೆರಪಿಸ್ಟ್ ತರ ಹೋಗ್ತಾರೆ. ಫಿಸಿಯೋಥೆರಪಿಸ್ಟ್ಗೆ ಒಳ್ಳೆ ಡಿಮ್ಯಾಂಡ್ ಕೂಡ ಬರ್ತಾ ಇದೆ ಇವತ್ತು ಇಂಡಿಯಾದಲ್ಲಿ. ಸೊ ಮೊದಲು ಇದಕ್ಕೆ ನೀಟ್ ಬೇಕಂತ ಹೇಳಿದ್ರು, ಈಗ ನೀಟ್ ಬೇಕಾಗಿಲ್ಲ. ದಿಸ್ ಆಲ್ಸೋ ಒನ್ ಆಫ್ ದ ವೆರಿ ಗುಡ್ ಕೋರ್ಸ್. ಈ ಎಲ್ಲಾ ಕೋರ್ಸ್ ಬಗ್ಗೆ ಮತ್ತೆ ಇನ್ನ ಹೆಚ್ಚಿನ ಮಾಹಿತಿಗೆ ನೀವು ನಮಗೆ ಫೋನ್ ಮಾಡಿ, ಈ ತೋರಿಸ್ತಾ ಇರೋ ನಂಬರ್ಗೆ ಫೋನ್ ಮಾಡಿ. ಮತ್ತೆ ನಾವು ಈ ನಮ್ಮ ಒಂದು 3-4 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇಂದ ನಾವು ಒಂದು ಪ್ರಿಡಿಕ್ಷನ್ಸ್ ನ ಪ್ರಿಪೇರ್ ಮಾಡಿದೀವಿ. ಈ ವೆಬ್ಸೈಟ್ ಅಲ್ಲಿ ನೀವು ನಿಮ್ಮ KCT ರ್ಯಾಂಕ್ ನ ಪ್ರಿಡಿಕ್ಟ್ ಮಾಡ್ಬೋದು, ನಿಮ್ಗೆ ಯಾವ ರ್ಯಾಂಕ್ ಬರ್ಬೋದು ಅಂತ. ಸೊ ಬೇಸ್ಡ್ ಆನ್ ದಟ್ ರ್ಯಾಂಕ್ ಯು ಕ್ಯಾನ್ ಡಿಸೈಡ್. ಬಿಕಾಸ್ ತುಂಬಾ ಮಕ್ಕಳು ನಾವು ಕೇಳಿದ್ರೆ ಏನೋ ಮಾಡ್ತೀನಿ ಅಂದ್ರೆ ಇನ್ನು CET ಬಂದಿಲ್ಲ ಸರ್, CET ಬಂದ್ಮೇಲೆ ನೋಡ್ತೀನಿ, CET ರಿಸಲ್ಟ್ ಬಂದ ಮೇಲೆ ಆ ರ್ಯಾಂಕ್ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಸರ್ ಯಾವ ಕೋರ್ಸ್ ಓದ್ತೀನಿ ಅಂತ. ದಟ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ, ಓಕೆನಾ. ಈ ಪ್ರಿಡಿಕ್ಷನ್ಸ್ ನೋಡ್ಕೊಳ್ಳಿ, ಯಾಕಂದ್ರೆ ಈಗ ಆಗ್ಲೇನೆ ದೊಡ್ಡ ಕಾಲೇಜಲ್ಲಿ ಅಡ್ಮಿಷನ್ ಮುಗ್ದೋಗಿದೆ.
ನಾವು ಅನ್ಕೊಬೋದು CET-ಗೋಸ್ಕರ ವೆಯ್ಟ್ ಮಾಡೋಣ, CET ಅವ್ರು ರ್ಯಾಂಕಿಂಗ್ ಕೊಡ್ತಾರೆ, CET ಅವ್ರು ನಮಗೆ ಸೀಟ್ ಅಲಾಟ್ಮೆಂಟ್ ಕೊಡ್ತಾರೆ ಅಂತ. ಆ ಎಲ್ಲ ಕೊಡ್ತಾರೆ. 3,30,000 ಜನ ಎಕ್ಸಾಮ್ ಬರ್ದಿದ್ದಾರೆ. ಎಲ್ಲರೂ ಕೂಡ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ. ಬಟ್ ಯಾವ ಥರ ಕಾಲೇಜಲ್ಲಿ ಸಿಗುತ್ತೆ ಅದು ಮೇನ್ ಇಂಪಾರ್ಟೆಂಟು. ನೀವು ಲಾಸ್ಟ್ವರೆಗೂ CET-ವರೆಗೂ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫೋರ್ತ್ ರೌಂಡ್ ಹೊಡಿತಾನೇ ಇರ್ತೀರ. ಈ ರೌಂಡ್ ಹೊಡ್ಕೊಂಡಿದ್ರೆ ಯು ವಿಲ್ ಎಂಡ್ ಅಪ್ ವಿತ್ ಸಮ್ ಬ್ಯಾಡ್ ಕಾಲೇಜ್ ವೇರ್ ಯು ನಾಟ್ ಗೆಟ್ ಅ ಪ್ಲೇಸ್ಮೆಂಟ್. ಕೊನೆಗೆ ಏನಂತೀರಾ, ಸರ್ ನನಗೆ ಕೆಲಸ ಇಲ್ಲ ಅಂತ ಹೇಳ್ತೀರಾ. ಆ ಕೆಲಸ ಮಾಡಬೇಡಿ. ಈಗ ಖಾಲಿ ಕೂತಿದ್ದೀರಾ, ವರ್ಕ್ ಆನ್ ದಿಸ್ ಸಬ್ಜೆಕ್ಟ್ಸ್. ಯಾವ್ಯಾವ ಸಬ್ಜೆಕ್ಟ್ ನಾನು ಓದ್ಲಿ, ಹೆಂಗ್ ಓದ್ಲಿ, ಏನ್ ಮಾಡ್ಲಿ. ಓಕೆ, BSc ಅಗ್ರಿಕಲ್ಚರ್ ಚೆನ್ನಾಗಿದೆ, BSc ಫಾರೆನ್ಸಿಕ್ ಸೈನ್ಸ್ ಚೆನ್ನಾಗಿದೆ. ಈ ಸಬ್ಜೆಕ್ಟ್ ಬಗ್ಗೆ ಯಾವ ಕಾಲೇಜ್ ಸೇರ್ಕೊಳ್ಳಿ, ನಮಗೆ ಫೋನ್ ಮಾಡಿ, ವಿಲ್ ಗಿವ್ ಯು ಕಂಪ್ಲೀಟ್ ಡೀಟೇಲ್ಸ್. ಬಟ್ CET ರಿಸಲ್ಟ್ ಬರೋರ್ಗು ವೆಯ್ಟ್ ಮಾಡ್ತೀನಿ. ಇಟ್ಸ್ ಅ ಬಿಗ್ಗೆಸ್ಟ್ ಫೂಲಿಶ್ನೆಸ್. ಅದು ಮಾಡಲೇಬೇಡಿ. ಮತ್ತೆ ನಿಮ್ಗೆ ಅಕಸ್ಮಾತ್ BSc ನಿಮಗೆ KCET ರಿಸಲ್ಟ್ ಬೇಕಲ್ವಾ, ನಾವು ಈ ನಮ್ಮ ಒಂದು ವೆಬ್ಸೈಟಲ್ಲಿ ಮಾಡಿದ್ದೀವಿ. ಪ್ರಿಡಿಕ್ಟ್ ಮಾಡಿ ನಿಮ್ಗೆ ಎಷ್ಟು ರಿಸಲ್ಟ್ ಬರ್ತದೆ ನೋಡಿ, ನಿಮ್ಗೆ ಯಾವ ರ್ಯಾಂಕಿಂಗ್ ಬರ್ತದೆ ನೋಡಿ, ದೆನ್ ಯು ಡಿಸೈಡ್. ಆಯ್ತಾ? ಎಲ್ರಿಗೂ ಟಾಪ್ ಕಾಲೇಜ್ ಸಿಗಲ್ಲ, ಕರೆಕ್ಟಾ? ಟಾಪ್ ಕಾಲೇಜ್ ಸೀಟ್ ಸಿಗೋನು, ಟಾಪ್ ರಿಸಲ್ಟ್ ಬಂದಿರೋನಿಗೆ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ, ಅವನಷ್ಟೊಂದೇ ಪ್ಲೇಸ್ಮೆಂಟ್ ಹುಡ್ಕೊಂತಾನೆ. ಬಟ್ ದ ಪೀಪಲ್ ಹೂ ಡಿಡ್ ನಾಟ್ ಗಾಟ್ ಗುಡ್ ರ್ಯಾಂಕಿಂಗ್, ಅವರೆಲ್ಲ ಹೋಗ್ಬೇಕು. ಅವ್ರಿಗೋಸ್ಕರ ಹೇಳ್ತಾ ಇರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಪ್ರಿಡಿಕ್ಷನ್ಸ್ನ ಚೆಕ್ ಮಾಡಿ. ಮತ್ತೆ ಯಾವುದೇ ಒಂದು ಕೋರ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ ಪ್ಲೀಸ್ ಡೂ ಕಾಲ್ ಅಸ್. ಥ್ಯಾಂಕ್ ಯು ವಿದ್ಯಾರ್ಥಿ ಸೇವಾ.